ಒಂದು ಅಡವಿಯಲ್ಲಿ ಮಾಂತ್ರಿಕ ಮಾವಿನ ಮರ ಇತ್ತು. ಸಾಧಾರಣ ಮರಗಳಿಗಿಂತ ಆ ಮಾಂತ್ರಿಕ ಮಾವಿನ ಮರದಲ್ಲಿ ಸುಮಾರು ಹಣ್ಣುಗಳು ಬಿಡ್ತಾ ಇತ್ತು. ಅದು ಮಾತ್ರವಲ್ಲ, ಆ ಮಾಂತ್ರಿಕ ಮಾವಿನ ಮರ ಆ ಕಡೆ ಯಾರೇ ಬಂದ್ರೂ ಅವ್ರ ಹತ್ರ ಮಾತಾಡ್ತಿತ್ತು. ಅರೆ, ಇದೇನಿದು, ಬೆಳಗಾಗಿ ಇಷ್ಟು ಸಮಯ ಆಗ್ತಾ ಇದೆ, ಯಾರು ಈ ಕಡೆ ಬರ್ತಾನೆ ಇಲ್ಲ. ಅಯ್ಯೋ, ಯಾರ ಹತ್ರನೂ ಮಾತಾಡ್ಲಿಲ್ಲ ಅಂದ್ರೆ ನನಗೆ ಆ ದಿನಾನೇ ಹೋಗಲ್ಲ. ದೇವ್ರೇ, ದಯವಿಟ್ಟು ನನ್ ಜೊತೆ ಮಾತಾಡೋದಕ್ಕೋಸ್ಕರ ಯಾರನ್ನಾದ್ರೂ ಕಳ್ಸಿಡಪ್ಪ. ಬೇಸಿಗೆ ಕಾಲ ಬಂದ್ರೆ ಸಾಕು, ಮಕ್ಳೆಲ್ರೂ ಬಂದು ನನ್ ಮರದಲ್ಲಿರುವ ಹಣ್ಣುಗಳನ್ನ ತಿಂದು ಸಂತೋಷ ಪಡ್ತಿರೋರು. ಆದ್ರೆ ಈ ವರ್ಷ ಅವ್ರು ಇನ್ನೂ ಬರ್ಲಿಲ್ಲ. ಒಂದ್ ವೇಳೆ ಸ್ಕೂಲಿಗೆ ಇನ್ನೂ ರಜೆ ಕೊಡ್ಲಿಲ್ವಾ? ಸರಿ, ಹೇಗೂ ರಜೆ ಕೊಡ್ತಾರೆ, ಮಕ್ಳ ಜೊತೆ ಆವಾಗ ನಾನು ಸಂತೋಷವಾಗಿ ಇರ್ಬೋದು. ಹಾಗೆ ಮಾಂತ್ರಿಕ ಮಾವಿನ ಮರ ಮನಸ್ಸೊಳಗಡೆನೆ ಮಾತಾಡ್ತಾ ಇತ್ತು. ಹೀಗಿರುವಾಗ ಅಲ್ಲಿ ಪಕ್ಕದಲ್ಲಿ ಇದ್ದ ಊರಿಂದ ಮಕ್ಳೆಲ್ರೂ ಕೂಡ ಅಲ್ಲಿಗೆ ಬಂದ್ರು. ರಾಮು, ಕಳೆದ ವರ್ಷ ನೀನೊಂದು ಮಾವಿನ ಹಣ್ಣು ಕೊಟ್ಟೆ ಅಲ್ವಾ ನನಗೆ? ನಿಜ ಹೇಳ್ಬೇಕಂದ್ರೆ ಆ ರುಚಿನ ನಾನು ಮರೀಲೇ ಇಲ್ಲ ಕಣೋ. ಹೌದು, ಆ ಮಾವಿನ ಹಣ್ಣು ತುಂಬಾನೇ ರುಚಿಯಾಗಿರುತ್ತೆ. ಅದು ಬೇರೆ ಯಾವ ಮರದ್ದು ಅಲ್ಲ, ಇದೇ ಮರದ್ದು. ಈ ಮರ ಬರೀ ಹಣ್ಣುಗಳನ್ನ ಮಾತ್ರ ನಮಗ್ ಕೊಡಲ್ಲ, ನಮ್ಮ ಹತ್ರ ಚೆನ್ನಾಗಿ ಮಾತಾಡುತ್ತೆ ಕೂಡ. ನಿಜನಾ? ಹೌದು, ಬೇಕಂದ್ರೆ ನಾನು ಇವಾಗ್ಲೇ ಆ ಮರದ ಹತ್ತಿರ ಹೋಗಿ ಹತ್ರ ಮಾತಾಡ್ತೀನಿ ನೋಡು. ಹಾಗೆ ರಾಮು ರಾಜನ ಕರ್ಕೊಂಡು ಅಲ್ಲಿಂದ ಮಾಂತ್ರಿಕ ಮಾವಿನ ಮರದ ಹತ್ರ ಹೋದ. ಹಾಯ್ ಮಾಂತ್ರಿಕ ಮಾವಿನ ಮರ. ಅರೆ ರಾಜು, ನೀನಾ? ನಿನ್ನ ನೋಡಿ 1 ವರ್ಷ ಆಯ್ತು. ಈಗ್ಲೇ ಅಂದ್ಕೊಳ್ತಿದ್ದೆ ಮಕ್ಕಳಿಗೇನು ರಜೆ ಕೊಡ್ಲಿಲ್ವಾ ಅಂತ. ನಿನ್ನೆ ತಾನೇ ನಮಗೆ ಬೇಸಿಗೆ ಕಾಲ ರಜೆ ಕೊಟ್ಟಿದ್ದು. ಆದ್ರಿಂದಾನೆ ಇವತ್ತು ಬೆಳಿಗ್ಗೆ ನನ್ನ ಸ್ನೇಹಿತನನ್ನ ನೋಡ್ಕೊಂಡು ಹಾಗೇನೆ ನಿನ್ನ ನೋಡ್ಕೊಂಡು ಹೋಗೋದಕ್ಕೋಸ್ಕರ ಬಂದೆ. ನಿಜವಾಗ್ಲೂ ನನ್ನ ಕಣ್ಣನ್ನ ನನ್ನಿಂದಾನೇ ನಂಬಕ್ಕಾಗ್ತಿಲ್ಲ. ಈ ಮರ ನಿಜವಾಗ್ಲೂ ಮಾತಾಡ್ತಾನೆ ಇದೆ. ಸರಿ, ಲೇಟ್ ಮಾಡೋದ್ ಬೇಡ, ಕಲ್ ತಗೋ, ಆ ಹಣ್ಣನ್ನ ಹೊಡಿ. ಆಮೇಲೆ ಆ ಹಣ್ಣನ್ನ ತಿಂದು ಇಲ್ಲೇ ಮರದ ಕೆಳಗಡೆನೆ ನೆರಳಲ್ಲೇ ನಾವು ಆಟಾಡ್ತಿರ್ಬೋದು. ಆವಾಗ ರಾಜು ರಾಮು ಇಬ್ರು ಸೇರಿ ಕಲ್ ತಗೊಂಡು ಆ ಮರದಲ್ಲಿ ಇರುವ ದೊಡ್ಡ ದೊಡ್ಡ ಹಣ್ಣುಗಳಿಗೆ ಗುರಿ ನೋಡಿ ಹೊಡಿತಾ ಇದ್ರು. ಅಯ್ಯೋ ಅಯ್ಯಯ್ಯೋ, ನಿನಗೆ ನೋವಾಗ್ತಾ ಇದೆಯಾ? ಕಲ್ಲಿಂದ ಹೊಡಿವಾಗ ಮತ್ತೆ ನೋವಾಗಲ್ವಾ? ಅಯ್ಯೋ, ಹಾಗಾದ್ರೆ ಏನ್ ಮಾಡೋದು? ಹಣ್ಣು ನಮಗ್ ಬೇಕಲ್ವಾ? ನಾವು ಅಷ್ಟು ಹೈಟ್ ಆಗಿಲ್ಲ, ಹಣ್ಣು ನೋಡಿದ್ರೆ ಮೇಲೆ ಇದೆ. ಹಾಗಾದ್ರೆ ಈ ಹಣ್ಣನ್ನ ನಮ್ಮಿಂದ ತಿನ್ನಕ್ಕಾಗಲ್ವಾ? ಅದೂನು ನಿಜಾನೇ. ಸರಿ, ನೀವು ಕಲ್ಲಿಂದ ಹೊಡೆದ್ರೆ ಪರವಾಗಿಲ್ಲ. ನೀವು ನನ್ನ ಹಣ್ಣುಗಳನ್ನ ತಿಂದು ಸಂತೋಷ ಪಡುವಾಗ ನನ್ನ ನೋವನ್ನೆಲ್ಲ ನಾನು ಮರೆತು ಬಿಡ್ತೀನಿ. ಹಾಗಂತ ಮಾಂತ್ರಿಕ ಮಾವಿನ ಮರ ಹೇಳಿದ್ರಿಂದ ರಾಜು ರಾಮು ಇಬ್ರು ಕಲ್ಲಿಂದ ಹೊಡೆದು ಮಾವಿನ ಹಣ್ಣನ್ನ ತಿಂತಾ ಇದ್ರು. ಆಹಾ, ಇದು ನಿಜವಾಗ್ಲೂ ಅಮೃತ ತರನೇ ಇದೆ. ಇಷ್ಟು ರುಚಿಕರವಾದ ಹಣ್ಣನ್ನ ನಾನು ಯಾವಾಗ್ಲೂ ತಿಂದಿದ್ದೇ ಇಲ್ಲ. ಹೌದು, ನಿಜಾನೇ, ತುಂಬಾನೇ ರುಚಿಯಾಗಿದೆ. ಲೋ, ಮಧ್ಯಾಹ್ನ ಆಗ್ತಾ ಇದೆ, ಮನೆಗೆ ಹೋಗೋಣ. ಬಿಸಿಲು ನೋಡು ಎಷ್ಟು ಜೋರಾಗಿ ಹೊಡಿತಾ ಇದೆ ಅಂತ. ಹೌದು, ಅಮ್ಮ ಕೂಡ ನನ್ನ ಬೇಗ ಬರಕ್ಕೆ ಹೇಳಿದ್ರು. ಇಲ್ಲಾಂದ್ರೆ ಈ ಬಿಸಿಲು ನಮಗೆ ಕಷ್ಟಗಳನ್ನ ಕೊಡುತ್ತೆ ಅಂತೆ. ಅಯ್ಯೋ, ಹಾಗಾದ್ರೆ ನನ್ನನ್ನು ಬಿಟ್ಬಿಟ್ಟು ನೀವು ಹೋಗ್ತಾ ಇದ್ದೀರಾ? ಹೌದು, ಬೇರೆ ದಾರಿ ಇಲ್ಲ. ಬಿಸಿಲಲ್ಲಿ ನಿಂತ್ರೆ ಆಮೇಲೆ ಹುಷಾರಿಲ್ದಾಗುತ್ತೆ. ಇವತ್ತು ಹೋಗಿ ಪುನಃ ನಾಳೆ ವಾಪಸ್ ಬರ್ತೀವಿ. ಆಮೇಲೆ ನಿನ್ ಜೊತೆ ಕೂತ್ಕೊಂಡು ಸುಮಾರು ಹೊತ್ತು ಮಾತಾಡ್ತಿರ್ತೀವಿ. ಹಾಗಂತ ಹೇಳಿ ರಾಜು ರಾಮು ಅಲ್ಲಿಂದ ಮನೆಗೆ ಹೋದ್ರು. ಏನೋ, ಬಂದ ಇಬ್ರು ಮಕ್ಕಳು ಕೂಡ ಹೋಗ್ಬಿಟ್ರು. ನನಗಿವಾಗ ಟೈಮ್ ಪಾಸ್ಗೆ ಏನ್ ಮಾಡೋದು? ಮಧ್ಯಾಹ್ನ ಸಮಯ, ಈ ಬಿಸಿಲಿಗೆ ಯಾರೂ ಇಲ್ಲಿಗೆ ಬರೋದೂ ಇಲ್ಲ. ಹಾಗಂತ ಮಾಂತ್ರಿಕ ಮಾವಿನ ಮರ ತುಂಬಾ ಬೇಜಾರು ಮಾಡ್ಕೊಳ್ತಾ ಇತ್ತು. ಇನ್ನೊಂದ್ ಕಡೆ ರಮೇಶ್ ಅನ್ನುವ ವ್ಯಕ್ತಿ ಆ ಅಡವಿಗೆ ಬಂದ. ರಮೇಶ್ ತುಂಬಾ ಬಡವ. ಅವನು ಹಣಕ್ಕೋಸ್ಕರ ಅಡವಿಲಿರುವ ಮರಗಳನ್ನ ಕಡ್ದು ಸೌದೆಗಳು ಮಾಡಿ ತಗೊಂಡು ಹೋಗಿ ಅದನ್ನ ಮಾರಿ ಹಣ ಸಂಪಾದನೆ ಮಾಡ್ತಿದ್ದ. ಅರೆ, ಇದೇನಿದು? ಈ ಕಡೆ ಇದ್ದ ಎದ್ಲಾ ಮರನ ನಾನು ಕಡಿದ್ಬಿಟ್ಟೆನಾ? ಅಡವಿಲಿ ಇವಾಗ ಮರ ಇಲ್ವಾ? ಸರಿ, ಅಡವಿಗೆ ಪೂರ್ವ ದಿಕ್ಕಲ್ಲಿ ಸುಮಾರು ಮರಗಳು ಇದೆ ಅಲ್ವಾ? ಈ ದಿನದಿಂದ ಅಲ್ಲಿರೋ ಮರಗಳನ್ನ ಕಡಿಬೇಕು. ಹಾಗಂತ ರಮೇಶ್ ಅಡವಿಯ ಪೂರ್ವ ದಿಕ್ಕಿಗೆ ಹೋದ. ನಿಜ ಹೇಳ್ಬೇಕಂದ್ರೆ ಮಾಂತ್ರಿಕ ಮಾವಿನ ಮರ ಆ ದಿಕ್ಕಿನಲ್ಲೇ ಇರೋದು. ನಾನು ಅಂದ್ಕೊಂಡಿದ್ದು ನಿಜಾನೇ. ಅಡವಿಯ ಪೂರ್ವ ದಿಕ್ಕಿನಲ್ಲಿ ಸುಮಾರು ಮರಗಳಿದೆ. ಆ ಮರಗಳನ್ನ ಕಡಿದು ನಾನು ಪಟ್ಟಣಕ್ಕೆ ತಗೊಂಡು ಹೋಗಿ ಮಾರ್ಬಿಟ್ಟು ಹಣ ಸಂಪಾದನೆ ಮಾಡ್ಬೋದು. ಹಾಗೆ ರಮೇಶ್ ಪೂರ್ವ ದಿಕ್ಕಿನಲ್ಲಿರುವ ಸುಮಾರು ಮರಗಳನ್ನ ಕಡಿದು ಅದನ್ನ ತಗೊಂಡು ಹೊರಗಡೆ ಹೋಗ್ತಾ ಇದ್ದ. ಆವಾಗ ದಾರಿಯಲ್ಲಿ ಈ ಮಾಂತ್ರಿಕ ಮಾವಿನ ಮರನ ನೋಡ್ದ. ಅವನನ್ನ ನೋಡಿದಾಗ ಮಾಂತ್ರಿಕ ಮಾವಿನ ಮರ ಅದರ ಮನಸ್ಸಲ್ಲಿ ಈ ರೀತಿ ಅಂದ್ಕೊಳ್ತು. ಇವನು ಯಾರು? ಇವನತ್ರ ಈ ಸೌದೆಗಳು ಎಲ್ಲಿಂದ ಬಂತು? ಇವನ್ ಕೈಯಲ್ಲಿ ಕೊಡ್ಲಿ ಬೇರೆ ಇದೆ. ನೋಡ್ತಾ ಇದ್ರೆ ಇವನು ಮರ ಕಡಿಯೋ ವ್ಯಕ್ತಿ ತರ ಕಾಣಿಸ್ತಾ ಇದ್ದಾನೆ. ಅರೆ, ಈ ಮರ ತುಂಬಾ ದೊಡ್ಡದಾಗಿ ತುಂಬಾ ಅಂದವಾಗಿನೂ ಇದೆ. ಈ ಒಂದ್ ಮರನ ಕಡಿದ್ರೆ ನನಗೆ ತುಂಬಾನೇ ಹಣ ಸಿಗುತ್ತೆ. ಇವತ್ತು ಈ ಮರನ ಬೇರೆ ಕಡ್ದಿದ್ದೀನಿ.
ಪುನಃ ಈ ಮರನ ಕಡಿಯಕ್ಕೆ ನನಗೆ ಶಕ್ತಿ ಇಲ್ಲ. ಸರಿ ಸರಿ, ಇವತ್ತು ಹೋಗಿ ನಾಳೆ ಬಂದು ಈ ಮರನ ಕಟ್ಕೊಂಡು ತಗೊಂಡೋಗ್ತೀನಿ. ಹಾಗಂತ ಮರುದಿನ ಆ ಮಾಂತ್ರಿಕ ಮಾವಿನ ಮರನ ಕಡಿಬೇಕು ಅಂತ ನಿರ್ಧಾರ ಮಾಡಿ ಅವನು ಸೌದೆ ತಗೊಂಡು ಅಲ್ಲಿಂದ ಹೋದ. ಅಯ್ಯೋ, ಇದೇನಿದು ಹೀಗೆ ಹೇಳ್ತಾ ಇದ್ದಾನೆ? ಎಷ್ಟು ಉದ್ದವಾಗಿ ಎಷ್ಟು ದಪ್ಪವಾಗಿದ್ದೀನಿ ಅಂತ ನಾನು ಸಂತೋಷ ಪಡ್ತಿದ್ರೆ ಇವತ್ತು ಅದರಿಂದಾನೇ ನನಗೆ ಅಪಾಯ ಬಂತ. ನಾನು ಆಕರ್ಷಿಸುವ ಹಾಗೆ ಇರೋದ್ರಿಂದಾನೇ ಇವಾಗ ಇವನ್ ಕಣ್ಣಲ್ಲಿ ಬಿದ್ದಿರೋದು. ಅಮ್ಮ ದುರ್ಗಾ ಮಾತೆ, ಏನಮ್ಮ ನನ್ನ ಅವಸ್ಥೆ? ಅಮ್ಮ, ಆ ವ್ಯಕ್ತಿಯಿಂದ ನನ್ನನ್ನ ಕಾಪಾಡಮ್ಮ, ರಕ್ಷಿಸಮ್ಮ. ಹಾಗಂತ ದುರ್ಗಾಮಾತೆ ಹತ್ತಿರ ಬೇಡ್ಕೊಂಡು ರಾತ್ರಿ ಇಡೀ ಅಳ್ತಾನೆ ಇತ್ತು ಆ ಮಾಂತ್ರಿಕ ಮರ. ಆಮೇಲೆ ಮರುದಿನ ಬೆಳಗ್ಗೆ ರಮೇಶ್ ಮಾಂತ್ರಿಕ ಮಾವಿನ ಮರದ ಹತ್ರ ಬಂದ. ಹಾ, ಇವತ್ತು ಈ ಒಂದ್ ಮರನ ಕಡ್ದು ಸೌದೆಗಳಾಗಿ ಮಾಡಿದ್ರೆ ಸಾಕು, ಸುಮಾರು ಹಣನೂ ಸಿಗುತ್ತೆ. ಹಾಗಂತ ರಮೇಶ್ ಕೊಡ್ಲಿ ತಗೊಂಡು ಆ ಮರ ಕಡಿಯೋ ಪ್ರಯತ್ನ ಮಾಡ್ತಿದ್ದ. ಅಷ್ಟೇ, ತಕ್ಷಣ ಅಲ್ಲಿ ದುರ್ಗಾಮಾತೆ ಪ್ರತ್ಯಕ್ಷವಾದ್ರು. ಲೋ ಮೂರ್ಖ, ಹಚ್ಚ ಹಸಿರಾಗಿರುವ ಮರಗಳನ್ನ ಕಡಿಯೋದು ಪಾಪ ಅನ್ನೋದು ನಿನಗೆ ಗೊತ್ತಿಲ್ವಾ? ಅದ್ರ ಮೂಲಕ ಹಣ ಸಂಪಾದನೆ ಮಾಡಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ಮರಗಳನ್ನ ಬೆಳೆಸಿ ಪರಿಸರನ ಕಾಪಾಡದನ್ನ ಬಿಟ್ಬಿಟ್ಟು ಅದೇ ಪರಿಸರನ ನಾಶ ಮಾಡೋದಕ್ಕೆ ಹೊರಟಿದೀಯಾ? ಹಾಗೆ ದುರ್ಗಾದೇವಿ ಹೇಳಿದನ್ನ ಕೇಳಿ ರಮೇಶ್ಗೆ ಅವನು ಮಾಡಿದ ತಪ್ಪು ಏನು ಅನ್ನೋದು ಅರ್ಥ ಆಯ್ತು. ಕ್ಷಮಿಸ್ಬಿಡಮ್ಮ, ಇನ್ಯಾವಾಗ್ಲೂ ಇಂಥ ಕೆಲಸ ಮಾಡಲ್ಲ. ನನ್ನಿಂದಾದ್ರೆ ಈ ಪರಿಸರನ ಕಾಪಾಡೋದಕ್ಕೋಸ್ಕರ ನಾನು ಗಿಡಗಳನ್ನ ಇಡ್ತೀನಮ್ಮ. ಅಮ್ಮ, ದುರ್ಗಾ ಮಾತೆ, ಬೇಡ್ಕೊಂಡ ತಕ್ಷಣ ನನ್ನನ್ನು ಕಾಪಾಡೋದಕ್ಕೋಸ್ಕರ ಬಂದಿದ್ದಕ್ಕೆ ತುಂಬಾ ಧನ್ಯವಾದ ಅಮ್ಮ. ಹಾಗೆ ದುರ್ಗಾದೇವಿ ಮಾಂತ್ರಿಕ ಮರದ ಪ್ರಾಣವನ್ನ ಕಾಪಾಡಿ ಅಲ್ಲಿಂದ ಮಾಯವಾದ್ರು. ಒಂದ್ ಕಾಲದಲ್ಲಿ ಒಂದು ಊರಿನಲ್ಲಿ ರಾಧಾ ಅನ್ನುವ ಒಬ್ಳು ಆಕೆ ಇದ್ಲು. ಅವಳ ಗಂಡನ ಹೆಸರು ಮೋಹನ್. ರಾಧಾಳಿಗೆ ಒಬ್ಳು ಅತ್ತೇನೂ ಇದ್ಲು. ಅವಳ ಹೆಸರು ಕಾಂತಮ್ಮ. ಯಾವಾಗ ನೋಡಿದ್ರು ರಾಧಾನ ಏನಾದ್ರೂ ಒಂದು ಹೇಳಿ ಬೈತಾನೇ ಇದ್ಲು. ರೀ, ನಾಳೆ ನಮ್ಮ ಅಮ್ಮನ ಹುಟ್ಟಿದ್ದಬ್ಬ. ನಮ್ಮ ಅಪ್ಪ ಹೋದಾಗ್ಲಿಂದ ಚಿಕ್ಕ ವಯಸ್ಸಿಂದ ನನ್ನನ್ನು ಓದ್ಸೋದಕ್ಕೆ ನೋಡ್ಕೊಳ್ಳೋಕ್ಕೆ ತುಂಬಾ ಕಷ್ಟಪಟ್ಟವರು ನಮ್ಮಮ್ಮ. ಆದ್ರಿಂದ ಅವರಿಗೆ ನಾಳೆ ಒಂದು ಸೀರೆನಾದ್ರೂ ಕೊಡಿಸ್ಬೇಕು ಅಂತ ಅನಿಸ್ತಾ ಇದೆ. ಇದ್ರಲ್ಲೇನಿದೆ, ತಗೋ ಹಣ, ಇದರಿಂದ ಕೊಡ್ಸೋ, ಒಳ್ಳೆ ವಿಷಯನೇ ಅಲ್ವಾ? ಥ್ಯಾಂಕ್ಸ್ ರೀ, ಕೇಳಿದ ತಕ್ಷಣ ಕೊಟ್ಟಿದ್ದಕ್ಕೆ. ಇದರಲ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಏನಿದೆ? ಸರಿ, ನಾಳೆ ನನಗೆ ಪಕ್ಕದೂರಲ್ಲಿ ಒಂದು ಕೆಲಸ ಇದೆ. ಒಂದು ವಾರ ನಾನು ಮನೆಗೆ ಬರೋಕ್ಕಾಗಲ್ಲ. ಮನೇಲಿ ನೀನು ಅಮ್ಮ ಇಬ್ರೇನೇ ಇರೋದು ಅಲ್ವಾ? ಸ್ವಲ್ಪ ಅಮ್ಮನ ಜೋಪಾನವಾಗಿ ನೋಡ್ಕೋ. ಸರಿ ರೀ. ಹಾಗೆ ಹೇಳಿ ಮೋಹನ್ ಬೇರೆ ಊರಿಗೆ ಯಾವುದೇ ಕೆಲಸಕ್ಕೋಸ್ಕರ ಹೋದ. ಏನೇ ರಾಧಾ, ಬೆಳಗಾಯ್ತು, ಆದ್ರೂ ನನಗೆ ಕಾಫಿನೇ ಕೊಡ್ಲಿಲ್ಲ. ತಗೊಳ್ಳಿಯತ್ತೆ, ಮಾಡಿದ್ದೀನಿ. ಹೌದು, ನನ್ನ ಮಗ ಎಲ್ಲಿ? ಕಾಣಿಸ್ತಾನೇ ಇಲ್ಲ. ಇನ್ನು ನಿದ್ದೆಯಿಂದ ಎದ್ದಿಲ್ವಾ? ಅವರಿಗೆ ಪಕ್ಕದೂರಲ್ಲಿ ಏನೋ ಮುಖ್ಯವಾದ ಕೆಲಸ ಇದೆ ಅಂತೆ, ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಅವರು ಹೋಗ್ಬಿಟ್ರು. ಅಯ್ಯೋ, ನನ್ನ ಮಗ ಪಾಪ ಯಾವಾಗಲೂ ಕಷ್ಟಪಡ್ತಾನೇ ಇದ್ದಾನೆ. ಅದೆಲ್ಲ ಇರಲಿ, ನೀನೇನು ಬೆಳಗ್ಗೆ ರೆಡಿಯಾಗಿದೀಯಾ? ಎಲ್ಲಾದರೂ ಹೊರಗಡೆ ಹೋಗ್ತಿದ್ಯಾ? ಅದು ನಾಳೆ ನಮ್ಮ ಅಮ್ಮನ ಹುಟ್ಟಿದಬ್ಬ ಅತ್ತೆ. ಅವ್ರಿಗೆ ಒಂದು ಸೀರೆ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರನೇ ರೆಡಿಯಾಗಿ ನಿಂತಿದ್ದೀನಿ. ಸರಿ ಹೋಯ್ತು. ನನ್ನ ಮಗ ಹಗಲು ರಾತ್ರಿ ಅಂತ ನೋಡ್ದೆ ಕಷ್ಟಪಟ್ಟು ಸಂಪಾದನೆ ಮಾಡೋ ಹಣನ ನೀನು ಈ ರೀತಿಯೆಲ್ಲ ವೇಸ್ಟ್ ಮಾಡೋಕ್ಕೆ ಬರ್ತಾ ಇದೆಯಾ? ಅದೆಲ್ಲ ಆಗಲ್ಲ. ನಿಮ್ಮಮ್ಮನಿಗೆ ನೀನು ಸೀರೆ ಕೊಡಿಸ್ಲೇಬಾರ್ದು. ಹಾಗಂತ ರಾಧಾ ಕೈಯಲ್ಲಿದ್ದ ಹಣನ ಕಾಂತಮ್ಮ ಕಿತ್ಕೊಂಡ್ಬಿಟ್ರು. ಹೋಗು, ಹೋಗಿ ಮನೆ ಕೆಲಸ ಎಲ್ಲ ಮಾಡಿ ನೋಡು. ಸರಿ ಅತ್ತೆ. ಹಾಗೆ ರಾಧಾ ತುಂಬ ಬೇಜಾರಿಂದ ಅಡಿಗೆ ಮನೆಗೆ ಹೋಗಿ ಅಡಿಗೆ ಕೆಲಸನ ಮಾಡ್ತಾ ಇದ್ಲು. ತಗೊಳ್ಳಿ ಅತ್ತೆ, ನಿಮಗೆ ಇಷ್ಟವಾದ ಉಪ್ಪಿಟ್ಟು ಮಾಡಿದ್ದೀನಿ. ಇದೇನು ಉಪ್ಪಿಟ್ಟ? ನಿಮ್ಮ ಮನೆಯಲ್ಲಿ ಉಪ್ಪಿಟ್ಟು ಮಾಡೋದು ಹೇಗೆ ಅನ್ನೋದು ಕೂಡ ಕಲ್ಸ್ಕೊಡ್ಲಿಲ್ವಾ? ಅಯ್ಯಯ್ಯೋ ಅತ್ತೆ, ಯಾವಾಗಲೂ ಮಾಡುತ್ತಾರಲ್ವಾ, ಇವತ್ತೂ ನಾನು ಮಾಡಿದ್ದು. ನನ್ನಿಂದ ಈ ಉಪ್ಮಾನ ತಿನ್ನಕ್ಕಂತೂ ಆಗಲ್ಲ. ಹಾಗಂತ ಹೇಳಿ ಕೈಯಲ್ಲಿದ್ದ ಪ್ಲೇಟ್ನ ಅವಳು ಕೆಳಗಡೆ ಹಾಕಿದ್ಲು. ಇಲ್ಲಿ ನೋಡೆ, ಬಿದ್ದಿರೋ ಉಪ್ಮಾನ ತೆಗೆದು ಆ ಜಾಗನ ಕ್ಲೀನ್ ಮಾಡು. ಸರಿ ಅತ್ತೆ. ಆವಾಗ ರಾಧಾ ಒದ್ದೆ ಬಟ್ಟೆಯಿಂದ ಮನೆನೆಲ್ಲ ಒರೆಸ್ಕೊಂಡು ಬಂದ್ಲು. ಆದ್ರಿಂದ ನೆಲ ಎಲ್ಲ ಒದ್ದೆಯಾಗಿತ್ತು. ಆವಾಗ ಕಾಂತಮ್ಮ ನಡ್ಕೊಂಡು ಬರ್ತಾ ಇದ್ದಾಗ ನೀರಿನ ಮೇಲೆ ಕಾಲಿಟ್ಟು ಕೆಳಗಡೆ ಬಿದ್ಬಿಟ್ಲು. ಅಯ್ಯೋ, ನನ್ ಸೊಂಟ, ಅಯ್ಯೋ ಅಮ್ಮ, ನನ್ ಸೊಂಟ ಮುರಿದೋಯ್ತಪ್ಪ. ಅಯ್ಯೋ ಅತ್ತೆ, ಏನಾಯ್ತತ್ತೆ? ನೋಡ್ಕೊಂಡು ಬರ್ಬೋದಾಗಿತ್ತಲ್ವಾ? ಸಾಕು ನಿಲ್ಸು. ನೀನು ನಾನು ಬೀಳ್ಬೇಕನ್ನೋದಕ್ಕೋಸ್ಕರನೇ ಬೇಕು ಅಂತ ನೀರು ಹಾಕಿರೋದು. ಅಯ್ಯೋ ಅತ್ತೆ, ಹಾಗೆಲ್ಲ ಏನೂ ಇಲ್ಲ. ಹೋಗಿಲ್ಲಿಂದ. ನಿನ್ ಮುಖನ ನನಗೆ ಯಾವಾಗ್ಲೂ ತೋರಿಸ್ಲೇಬೇಡ. ಹಾಗೆ ಕಾಂತಮ್ಮ
ರಾಧಾನ ಬೈದು ಅಲ್ಲಿಂದ ಕಳ್ಸೇ ಬಿಟ್ರು. ಹಾಗೆ ಸ್ವಲ್ಪ ಸಮಯದ ನಂತರ ಹಾ ಈ ರಾಧಾ ಮುಖ ನೋಡಿದ್ರೆ ನನಗ್ ತುಂಬಾನೇ ಕೋಪ ಬರ್ತಾ ಇದೆ. ಹೇಗೂ ಮೋಹನ್ ಬೇರೆ ಮನೇಲಿಲ್ಲ, ಇದೇ ಒಳ್ಳೆ ಅವಕಾಶ. ಈ ರಾಧಾನ ಹೇಗಾದ್ರೂ ಮಾಡಿ ಆ ಪರಲೋಕಕ್ಕೇನೆ ಕಳಿಸ್ಬಿಡ್ಬೇಕು. ಹಾಗಂತ ಕಾಂತಮ್ಮ ರಾಧಾನ ಹೇಗ್ ಸಾಯಿಸೋದು ಅಂತ ಯೋಚನೆ ಮಾಡ್ತಾ ಇದ್ಲು. ಇನ್ನೊಂದ್ ಕಡೆ ರಾಧಾ ದುರ್ಗಾದೇವಿಯ ಭಕ್ತೆಯಾಗಿದ್ಲು. ದುರ್ಗಾದೇವಿಯ ಮುಂದ್ಗಡೆ ಕೂತ್ಕೊಂಡು ಈ ರೀತಿ ಹೇಳ್ತಾ ಇದ್ಲು, ಅಮ್ಮ ದುರ್ಗಾ ಮಾತೆ, ಯಾಕಮ್ಮ ನನಗೆ ಇಷ್ಟು ಕಷ್ಟ ಬರ್ತಾ ಇದೆ? ನಮ್ಮತ್ತೆ ಯಾವಾಗ್ಲೂ ನನ್ನನ್ನ ಏನಾದ್ರೂ ಹೇಳಿ ಬೈತಾನೆ ಇರ್ತಾರೆ. ಅವ್ರ ಮನ್ಸನ್ನ ನೀನೇ ಹೇಗಾದ್ರೂ ಬದಲಾಯಿಸ್ಬೇಕು. ಹಾಗಂತ ರಾಧಾ ದುರ್ಗಾಮಾತೆಯ ಹತ್ರ ಬೇಡ್ಕೊಳ್ತಾ ಇದ್ಲು. ಅಷ್ಟರೊಳಗೆ ಕಾಂತಮ್ಮ ರಾಧಾಳ ಹತ್ತಿರ ಬಂದು, ರಾಧಾ, ನನ್ನನ್ನ ಕ್ಷಮಿಸ್ಬಿಡಮ್ಮ. ಬೆಳಿಗ್ಗೆ ನಿನ್ನನ್ನ ಆ ರೀತಿ ಬೈಬಾರ್ದಾಗಿತ್ತು. ನನ್ನನ್ನ ಕ್ಷಮಿಸ್ಬಿಡು. ಅಯ್ಯೋ ಅತ್ತೆ, ನೀವು ನನಗಿಂತ ದೊಡ್ಡವರು, ನನ್ನ ಹತ್ರ ಹೋಗಿ ಕ್ಷಮಾಪಣೆ ಕೇಳ್ಬೋದಾ? ನೋಡಿದ್ರೆ ತುಂಬಾ ಸುಸ್ತಾಗಿರೋ ತರ ಇದೆ. ನಿನಗೋಸ್ಕರ ನಾನು ಅಡಿಗೆ ಮಾಡಿದೀನಿ, ಬಾಮ್ಮ ಬಡಿಸ್ತೀನಿ. ಹಾಗೆ ಕಾಂತಮ್ಮ ರಾಧಾನ ಕರ್ಕೊಂಡು ಹೋಗಿ ಅವಳಿಗೆ ಅನ್ನ ಹಾಕಿದ್ರು. ನಿನಗೆ ತುಂಬಾ ಇಷ್ಟವಾದ ಆಹಾರನೇ ಮಾಡಿದೀನಿ, ತಿನ್ನು. ಆವಾಗ ರಾಧಾ ಅವಳಿಗೆ ತುಂಬಾ ಇಷ್ಟವಾದ ಆ ಆಹಾರನ ಕೂತ್ಕೊಂಡು ತಿಂತಾ ಇದ್ಲು. ನಿಜ ಹೇಳ್ಬೇಕು ಅಂದ್ರೆ ಕಾಂತಮ್ಮ ಆ ಆಹಾರದಲ್ಲಿ ವಿಷವನ್ನ ಬೆರೆಸಿದ್ಲು. ಹಾಗೆ ಆಹಾರ ತಿಂದ್ಮೇಲೆ ರಾಧಾ ಸ್ವಲ್ಪ ಸಮಯದಲ್ಲೇ ಅವಳ ಪ್ರಾಣನ ಬಿಟ್ಬಿಟ್ಲು. ಹಾ, ಇವಳ ಕತೆ ಇಲ್ಲಿಗೆ ಮುಗೀತು. ಇವಳನ್ನ ಮನೆ ಹೊರಗಡೆ ಹೋಗಿ ಹೂತಾಕ್ಬೇಕು. ಮೋಹನ್ಗೆ ದೊಡ್ಡ ಶ್ರೀಮಂತ ಹುಡುಗಿನ ನೋಡಿ ಮದುವೆ ಮಾಡಿಡ್ಬೇಕು. ಇದೆಲ್ಲವನ್ನ ನೋಡ್ತಾ ಇದ್ದ ದುರ್ಗಾದೇವಿ ಕಾಂತಮ್ಮನಿಗೆ ಪಾಠ ಹೇಳಿಕೊಡ್ಬೇಕು ಅಂತ ಅಂದ್ಕೊಂಡ್ರು. ಹಾಗೆ ಆ ದಿನ ಮುಗ್ದೋಯ್ತು. ಮರುದಿನ ಬೆಳಿಗ್ಗೆ ಎದ್ದಾಗ ಕಾಂತಮ್ಮ ತುಂಬಾನೇ ಶಾಕ್ ಆದ್ರು. ಯಾಕಂದ್ರೆ ಸಾಕ್ಷಾತ್ ದುರ್ಗಾದೇವಿನೇ ರಾಧಾ ರೂಪದಲ್ಲಿ ಅಲ್ಲಿಗೆ ಬಂದಿದ್ರು. ನೀನು ಇಲ್ಲಿಗೆ ಹೇಗ್ ಬಂದೆ? ಅಯ್ಯೋ ದೆವ್ವ ದೆವ್ವ. ನಾನು ದೆವ್ವ ಅಲ್ಲ ಅತ್ತೆ, ನಿಮ್ ಸೊಸೆ. ಅಯ್ಯೋ ದೆವ್ವ ದೆವ್ವ. ಹಾಗಂತ ಊರೊಳಗಡೆ ಓಡ್ ಹೋದ್ರು. ಊರಲ್ಲಿದ್ದವರು ಎಲ್ರು ಕೂಡ ಕಾಂತಮ್ಮನನ್ನ ವಿಚಿತ್ರವಾಗಿ ನೋಡ್ತಾ ಇದ್ರು. ಅದರಲ್ಲಿ ಕೆಲವರು ಈ ರೀತಿ ಹೇಳಿದ್ರು, ಅರೆ ಕಾಂತಮ್ಮ ಅವ್ರೆ, ಅವಳು ದೆವ್ವ ಅಲ್ಲ, ನಿಮ್ ಸೊಸೆ. ಇಲ್ಲ ಇಲ್ಲ, ಅದು ದೆವ್ವ. ನನ್ನನ್ನ ದೆವ್ವ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಯಾಕಂದ್ರೆ ನಿನ್ನೆ ರಾತ್ರಿ ನಾನೇ ಅಲ್ವಾ ನಿನ್ನನ್ ಕೊಂದು ಮನೆ ಹಿಂದ್ಗಡೆ ಹೂತಾಕಿದ್ದು. ಹಾಗಂತ ಭಯದಲ್ಲಿ ಊರಿನವರ ಮುಂದ್ಗಡೆ ನಿಜಾನ ಒಪ್ಕೊಂಡ್ಲು ಕಾಂತಮ್ಮ. ತಕ್ಷಣ ಕಾಂತಮ್ಮ ಮುಂದ್ಗಡೆ ಆ ರೂಪ ಹೋಗಿ ನಿಜ ರೂಪಕ್ಕೆ ಬದಲಾದ್ರು ದುರ್ಗಾದೇವಿ. ನೀನ್ ಬಾಯಿಂದ ನೀನೇ ನಿಜ ಹೇಳ್ಬೇಕು ಅನ್ನೋದಕ್ಕೋಸ್ಕರನೇ ನಾನು ಎಲ್ರ ಮುಂದ್ಗಡೆ ಹೀಗೆ ಮಾಡಿದ್ದು. ಪಾಪ ಅಮಾಯಕಳಾದ ರಾಧಾನ ಕೊಂದೆ ಅಲ್ವಾ ನೀನು, ಅದಕ್ಕೆ ನಿನಗೆ ಖಂಡಿತ ಶಿಕ್ಷೆ ಸಿಗುತ್ತೆ. ನನ್ನನ್ನ ಕ್ಷಮಿಸಮ್ಮ, ನಾನ್ ಮಾಡಿದ್ದು ದೊಡ್ಡ ತಪ್ಪೆ. ಆದ್ರೆ ನೀನ್ ತಪ್ಪು ಮಾಡಿದ್ರಿಂದ ಒಂದ್ ಪ್ರಾಣ ಹೋಯ್ತಲ್ಲ, ಖಂಡಿತ ಆ ದುರ್ಗಾಮಾತೆ ನಿನ್ನನ್ನ ಯಾವಾಗ್ಲೂ ಕ್ಷಮಿಸಲ್ಲ. ಅಯ್ಯೋ, ನಾನ್ ಮಾಡಿದ್ದು ತಪ್ಪೆ, ನನ್ನನ್ನ ಕ್ಷಮಿಸ್ಬಿಡಮ್ಮ. ನಿಜ ಹೇಳ್ಬೇಕಂದ್ರೆ ನಿನ್ ಸೊಸೆ ಸತ್ತೋಗ್ಲಿಲ್ಲ, ಅವಳನ್ನ ಕಾಪಾಡಿ ನಾನು ನನ್ ಜೊತೆ ಇಟ್ಕೊಂಡಿದ್ದೀನಿ. ಹಾಗೆ ದುರ್ಗಾದೇವಿ ರಾಧಾನ ಊರಿನವರ ಮುಂದ್ಗಡೆ ಪ್ರತ್ಯಕ್ಷ ಮಾಡಿದ್ರು. ಇವಳು ಕೂಡ ಒಬ್ರು ಹೆತ್ತ ಮಗಳೇ. ಅವಳನ್ನ ತಾಯಿಯಾಗಿರೋ ನೀನ್ ಕೂಡ ಮಗಳ ತರ ನೋಡ್ಕೊಳ್ಬೇಕು. ರಾಧಾನ ನೀನು ಚೆನ್ನಾಗಿ ನೋಡ್ಕೊಳ್ಳೇಬೇಕು, ಇಲ್ಲ ಅಂದ್ರೆ ನಾನು ಪುನಃ ಬರ್ತೀನಿ. ಹಾಗೆ ದುರ್ಗಾದೇವಿ ಕಾಂತಮ್ಮನಿಗೆ ಪಾಠ ಹೇಳಿಕೊಟ್ರು. ಆ ದಿನದಿಂದ ಕಾಂತಮ್ಮ ರಾಧಾನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಕ್ಕೆ ಶುರು ಮಾಡಿದ್ರು.